ಯಶಸ್ವಿ ಆಗ್ತೀನಿ ಅನ್ನೋ ನಿರ್ಧಾರ ನಿಮ್ಮಲ್ಲಿ ಅಚಲವಾಗಿದ್ದರೆ ನಿಮ್ಮನ್ನು ಸೋಲಿಸುವ ಯಾವ ಶಕ್ತಿಯೂ ಈ ಭೂಮಿಯ ಮೇಲೆ ಇರಲಾರದು. ಡಾಕ್ಟರ್ APJ ಅಬ್ದುಲ್ ಕಲಾಂ. ಹಾಯ್ ಫ್ರೆಂಡ್ಸ್, ನಾನು ಯೋಗೇಶ್, ನಿಮ್ಮ ಲೆಕ್ಕದ ಮೇಸ್ಟ್ರು. ಸೊ ಲಾಸ್ಟ್ ಕ್ಲಾಸಲ್ಲಿ ಬೇರೆ ಬೇರೆ ಥರದ ಸಮ್ಸ್ ಹೇಗೆ ಸಾಲ್ವ್ ಮಾಡೋದಂತ ನೋಡಿದ್ವಿ. ಅದೇ ಥರ ಈ ಕ್ಲಾಸಲ್ಲಿ ಕೂಡ ಬೇರೆ ಬೇರೆ ಸ್ವಲ್ಪ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಹೆಂಗಿರುತ್ತೆ ನೋಡ್ಬಿಡೋಣ. ಆಮೇಲೆ ಪ್ರೀವಿಯಸ್ ಇಯರ್ ಕೇಸೆಟ್ ಪೇಪರಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ಇದ್ವು ಒಂದ್ಸಲ ಹಾಗೆ ನೋಡ್ಬಿಡೋಣ. ಓಕೆನಾ? ಸೊ ಹಾಗಾದ್ರೆ ಇವತ್ತು ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ಕ್ವಶನ್, ಇನ್ ಎ ಸ್ಟೂಡೆಂಟ್ ಹಾಸ್ಟೆಲ್ ಅಕಾಮಡೇಟಿಂಗ್ 200 ಸ್ಟೂಡೆಂಟ್ಸ್. ಓಕೆ, ಒಂದು ಹಾಸ್ಟೆಲ್ ನಲ್ಲಿ 200 ಜನ ಇದ್ದಾರೆ. ಅದರೊಳಗಡೆ 50 ಲೈಕ್ಸ್ ಇಡ್ಲಿ ಅಂಡ್ 75 ಲೈಕ್ಸ್ ಉಪ್ಮಾ. ಅಂದ್ರೆ 75 ಜನಕ್ಕೆ ಇಡ್ಲಿ ಇಷ್ಟ, 50 ಜನಕ್ಕೆ ಇಡ್ಲಿ ಇಷ್ಟ, 75 ಜನಕ್ಕೆ ಉಪ್ಮಾ ಇಷ್ಟ. ಅಂಡ್ 35 ಲೈಕ್ ಬೋತ್ ಇಡ್ಲಿ ಅಂಡ್ ಉಪ್ಮಾ. ಎರಡೂ ಇಷ್ಟ ಇರೋದು 35 ಜನಕ್ಕೆ. ನಾವು ಫೈಂಡ್ ಔಟ್ ಮಾಡ್ಬೇಕಿರೋದು ಹೌ ಮೆನಿ ಸ್ಟೂಡೆಂಟ್ಸ್ ಲೈಕ್ ನೈದರ್ ಇಡ್ಲಿ ನಾರ್ ಉಪ್ಮಾ. ಅಂದ್ರೆ ಎರಡೂ ಇಷ್ಟ ಆಗದೆ ಇರೋರು ಎಷ್ಟು ಜನ ಇದ್ದಾರೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಹೆಂಗ್ ಮಾಡೋದು ನೋಡೋಣ. ಫಸ್ಟ್ ಕೊಟ್ಟಿರೋ ಕ್ವಶನ್ ಅಲ್ಲಿ ಏನೇನ್ ಡೇಟಾ ಇದೆ ಬರ್ಕೋಬೇಡ ಒಂದ್ ಕಡೆ. ಸೊ ಏನೇನಿದೆ ನೋಡೋಣ. ಫಸ್ಟ್ ಟೋಟಲ್ ಹಾಸ್ಟೆಲ್ ಇರೋದು ಎಷ್ಟು? 200 ಜನ. ಸೊ N of U is 200. ಅದೇ ತರ 50 ಲೈಕ್ಸ್ ಇಡ್ಲಿ. ಅರೆ ಇಡ್ಲಿ ಇಷ್ಟಪಡೋರು ಎಷ್ಟು ಜನ? ಇಡ್ಲಿ ಇಷ್ಟಪಡೋರು 50 ಜನ. ನೆಕ್ಸ್ಟ್ 75 ಲೈಕ್ ಉಪ್ಮಾ. ಉಪ್ಮಾ ಇಷ್ಟಪಡೋರು ಎಷ್ಟು ಜನ? ಓಕೆ, ಯು ಉಪ್ಮಾ ಬದಲು ಬೇರೆ ಯಾವ್ದಾದ್ರು ಸಿಂಬಲ್ ಯೂಸ್ ಮಾಡೋಣ. ಓಕೆ, ನಾನು P ಅಂತ ಇಟ್ಕೋತೀನಿ. N of P ಎಷ್ಟು? 75. ಓಕೆ, 35 ಲೈಕ್ಸ್ ಬೋತ್ ಇಡ್ಲಿ ಅಂಡ್ ಉಪ್ಮಾ. ಅವ್ರೆ ಎರಡನ್ನೂ ಇಷ್ಟಪಡೋರು 35 ಜನ. ಸೊ N of I intersection P ಎಷ್ಟು? 35. ಸೊ ನಾನೇನ್ ಫೈಂಡ್ ಔಟ್ ಮಾಡಬೇಕು? ಹೌ ಮೆನಿ ಸ್ಟೂಡೆಂಟ್ಸ್ ಲೈಕ್ ನೈದರ್ ಇಡ್ಲಿ ನಾರ್ ಉಪ್ಮಾ. ಅಂದ್ರೆ ಎರಡನ್ನೂ ಇಷ್ಟಪಡದೇ ಇರೋರು ಎಷ್ಟು ಜನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಇದಿಷ್ಟು ಇದೆ ನನ್ನ ಹತ್ರ. ಸೊ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದು N of I ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ P ಕಾಂಪ್ಲಿಮೆಂಟ್. ಅಂದ್ರೆ ಇಡ್ಲಿನೂ ಇಷ್ಟ ಇಲ್ಲ, ಉಪ್ಮಾನು ಇಷ್ಟ ಇಲ್ಲ, ಆ ತರದವರು ಎಷ್ಟು ಜನ ಇದ್ದಾರೆ ಅಂತ ನನಗೆ ಫೈಂಡ್ ಔಟ್ ಮಾಡಬೇಕು. ಸೊ ನೋಡೋಣ. ಫಸ್ಟ್ ಇದಕ್ಕೆ ಫಾರ್ಮುಲಾ ಗೊತ್ತು ನನಗೆ. ಇದನ್ನ N of I ಯೂನಿಯನ್ P ಹೋಲ್ ಕಾಂಪ್ಲಿಮೆಂಟ್ ಅಂತಾನು ಬರೀಬಹುದು. ಡಿ ಮಾರ್ಗನ್ಸ್ ಲಾ ಲಾಸ್ಟ್ ಕ್ಲಾಸ್ ಅಲ್ಲೆಲ್ಲ ಮಾತಾಡಿದೀವಿ. ಸೊ ಡಿ ಮಾರ್ಗನ್ಸ್ ಲಾ ಯೂಸ್ ಮಾಡಬಹುದು. ಅರೆ ಇದಕ್ಕೆ ತುಂಬಾ ಸಿಂಪಲ್ ಫಾರ್ಮುಲಾ ಗೊತ್ತು ನಮ್ಗೆ. ಏನು? N of I ಯೂನಿಯನ್ P ಹೋಲ್ ಕಾಂಪ್ಲಿಮೆಂಟ್ ಈಸ್ N of A ಕಾಂಪ್ಲಿಮೆಂಟ್ ಅಂದ್ರೆ ಏನು? N of U ಮೈನಸ್ N of I ಯೂನಿಯನ್ P. ಅರೆ ಫಾರ್ಮುಲಾ ಗೊತ್ತಾಗೋಯ್ತು. ನನ್ನ ಹತ್ರ N of U ಇದೆ. ನಾನು ಫೈಂಡ್ ಔಟ್ ಮಾಡ್ಬೇಕಾಗಿರೋದು N of I ಯೂನಿಯನ್ P. ಫೈಂಡ್ ಔಟ್ ಮಾಡ್ಬೇಡ. ಹೆಂಗೆ? ಫಾರ್ಮುಲಾ ಇದೆ ನಮ್ಮ ಹತ್ರ. ಸೊ ಫಾರ್ಮುಲಾ ಡೈರೆಕ್ಟ್ ಆಗಿ ಬರ್ಬೇಡ. ಫಸ್ಟ್ N of I ಯೂನಿಯನ್ P. ಫಾರ್ಮುಲಾ ಏನು? N of I ಪ್ಲಸ್ N of P ಮೈನಸ್ N of I ಇಂಟರ್ಸೆಕ್ಷನ್ P. ಅರೆ N of I ವ್ಯಾಲ್ಯೂ ನನ್ನ ಹತ್ರ ಇಲ್ಲಿರೋ ಎಲ್ಲ ಕ್ವಾಂಟಿಟೀಸ್ ವ್ಯಾಲ್ಯೂ ಇದೆ. ಸೊ ನೋಡ್ಬೇಡ. N of I ಎಷ್ಟಿದೆ? 50 ಪ್ಲಸ್ N of P ಎಷ್ಟಿದೆ? 75 ಮೈನಸ್ N of I ಇಂಟರ್ಸೆಕ್ಷನ್ P 35. ಸೊ ಹಾಗಾದ್ರೆ ಎಷ್ಟು ಬರುತ್ತೆ? N of I ಯೂನಿಯನ್ P ಎಷ್ಟು ಬರುತ್ತೆ ನೋಡೋಣ. ಎಷ್ಟು ಬರುತ್ತೆ? ಸೊ 50, 75 ಮೈನಸ್ 35 ಅಂದ್ರೆ 40. ಸೊ 50 ಪ್ಲಸ್ 40 90. ಅರೆ N of I ಯೂನಿಯನ್ P ಎಷ್ಟು ಬಂತು? 90 ಬಂದಿದೆ. ಓಕೆ, ಸೊ ನಾನೀಗ ಫೈಂಡ್ ಔಟ್ ಮಾಡಬೇಕಾಗಿರೋದು ಈ ವ್ಯಾಲ್ಯೂ. ಸೊ ನೋಡೋಣ ಈಗ ಆ ವ್ಯಾಲ್ಯೂ ಏನಾಗುತ್ತೆ ಒಂದ್ಸಲ ನೋಡ್ಬಿಡೋಣ. N of I ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ P ಕಾಂಪ್ಲಿಮೆಂಟ್ ಅಂದ್ರೆ N of U ಎಷ್ಟು? N of U ನನ್ನ ಹತ್ರ ಇತ್ತು 200 ಮೈನಸ್ N of I ಯೂನಿಯನ್ P. ಅರೆ ಈಗ ತಾನೇ ಫೈಂಡ್ ಔಟ್ ಮಾಡಿದ್ವಿ 90. ಸೊ 200 ಮೈನಸ್ 90 110. ಸೊ N of I ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ P ಕಾಂಪ್ಲಿಮೆಂಟ್ ಎಷ್ಟು? 110. ಸೊ ಯಾವ ಆಪ್ಷನ್ ಕರೆಕ್ಟಾ? ಆಪ್ಷನ್ ಬಿ. ಓಕೆನಾ? ಸೊ ಈ ಕ್ವಶನ್ ನೋಡೋಣ ಈಗ. N of A intersection B complement ವ್ಯಾಲ್ಯೂ ಇದೆ 5. N of B intersection A complement ವ್ಯಾಲ್ಯೂ ಇದೆ 6. N of A intersection B ವ್ಯಾಲ್ಯೂ ಇದೆ ಎಷ್ಟು? 4. Then find N of A union B. ಅರೆ ತುಂಬಾ ಸಿಂಪಲ್ ಕ್ವಶನ್, ಚಿಲ್ಲರ್ ಕ್ವಶನ್ ತರ. ಸೊ ನೋಡ್ಬಿಡೋಣ ಹೇಗೆ ಸಾಲ್ವ್ ಮಾಡೋದು. ಫಸ್ಟ್ N of A intersection B complement ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ N of A minus B. N of A intersection B complement ಅಂದ್ರೆ ಏನು? N of A minus B. ಅರೆ N of A minus B ವ್ಯಾಲ್ಯೂ ಗೊತ್ತು ನನಗೆ. N of A minus B ವ್ಯಾಲ್ಯೂ ಏನಾಗಿರುತ್ತೆ? N of A minus N of A intersection B. ಓಕೆ, ಸೊ ಹಾಗಾದ್ರೆ ಇದ್ರ ವ್ಯಾಲ್ಯೂ N of A minus B. ಹಾಗಾದ್ರೆ N of A minus B or N of A intersection B complement ಎಷ್ಟಿದೆ? 5. ನನ್ನ ಹತ್ರ N of A intersection B ವ್ಯಾಲ್ಯೂನು ಇದೆ. ಅರೆ ಹಾಗಾದ್ರೆ N of A ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದಾ? N of A ಏನಾಗುತ್ತೆ ನೋಡ್ಬಿಡೋಣ. ಸೊ N of A intersection B complement is N of A minus. ಓಕೆ, ಇದಕ್ಕೆ ಫಾರ್ಮುಲಾ N of A minus B ಅಲ್ಲ. N of A minus B ಏನಂತ ಬರೀಬಹುದು? N of A minus N of A intersection B ಅಂತ ಬರೀಬಹುದು. ಸೊ ನನಗೆ ಗೊತ್ತು ಇದ್ರ ವ್ಯಾಲ್ಯೂ ಎಷ್ಟು? ಇದ್ರ ವ್ಯಾಲ್ಯೂ ಅಲ್ಲಿದೆ 5 ಈಕ್ವಲ್ ಟು N of A
ಎನ್ ಆಫ್ ಎ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ವ್ಯಾಲ್ಯೂ ಗೊತ್ತು ಎಷ್ಟು 4. ಹಾಗಾದ್ರೆ ಎನ್ ಆಫ್ ಎ ಎಷ್ಟಾಗುತ್ತೆ ಎನ್ ಆಫ್ ಎ -4 ಈ ಕಡೆ ಬಂದ್ರೆ +4 ಸೊ ಎನ್ ಆಫ್ ಎ ಇಸ್ 9. ಅದೇ ತರ ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ಇದೆ ಅರೆ ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ಅಂದ್ರೆ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಆರ್ ಬಿ ಇಂಟರ್ಸೆಕ್ಷನ್ ಎ. ನನ್ನ ಹತ್ರ ಎನ್ ಆಫ್ ಬಿ ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಯಾಕೆ ಫೈಂಡ್ ಔಟ್ ಮಾಡಬೇಕು? ಬಿಕಾಸ್ ಎನ್ ಆಫ್ ಎ ಯೂನಿಯನ್ ಬಿ ಫಾರ್ಮುಲಾದಲ್ಲಿ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ನನಗಲ್ಲಿ ಎನ್ ಆಫ್ ಎ ಎನ್ ಆಫ್ ಬಿ ಬೇಕು, ಅದಕ್ಕೆ ಎನ್ ಆಫ್ ಎ ಎನ್ ಆಫ್ ಬಿ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಎನ್ ಆಫ್ ಬಿ ಬೇಕು. ಸೊ ಇದ್ರ ವ್ಯಾಲ್ಯೂ ಗೊತ್ತು ನನಗೆ ಎಷ್ಟು 6 ಈಕ್ವಲ್ ಟು ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ 4. ಅರೆ -4 ಈ ಕಡೆ ಕಳಿಸ್ಬೇಡ. ಸೊ ಹಾಗಾದ್ರೆ ಎನ್ ಆಫ್ ಬಿ ಎಷ್ಟಾಗುತ್ತೆ ಎನ್ ಆಫ್ ಬಿ ಇಸ್ 10. ಓಹೋ ಎನ್ ಆಫ್ ಎ ಎನ್ ಆಫ್ ಬಿ ಗೊತ್ತಾಗೋಯ್ತು. ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಆಲ್ರೆಡಿ ಇದೆ ನನ್ನ ಹತ್ರ. ಸೊ ಈಗ ಹಾಗಾದ್ರೆ ಎನ್ ಆಫ್ ಎ ಯೂನಿಯನ್ ಬಿ ಏನಾಗುತ್ತೆ ಎನ್ ಆಫ್ ಎ ಯೂನಿಯನ್ ಬಿ ಫಾರ್ಮುಲಾ ಇದೆ ನಮ್ಮ ಹತ್ರ ಏನು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ minus n of a intersection b. Array n of a is 9 plus n of b is 10 minus n of a intersection b is 4. ಹಾಗಾದ್ರೆ ಎಷ್ಟಾಗುತ್ತೆ 10 plus 9 19 19 minus 4 ಅಬ್ಬಾ 15. ಸೊ n of a intersection b ಎಷ್ಟು ಬಂತು ಸಾರಿ n of a union b ಎಷ್ಟು ಬಂತು 15. ಎಲ್ಲಿದೆ ಆಪ್ಷನ್ ಅವರೇ ಆಪ್ಷನ್ ಬಿ ಇಸ್ ಕರೆಕ್ಟ್. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಲೆಟ್ n of a minus b is 25a plus x, n of b minus a is 2x, n of a intersection b is 2x. If n of a is 2 times n of b, then x value. ಏನಿಲ್ಲ, ಇದು ತುಂಬಾ ಸಿಂಪಲ್ ಕ್ವಶನ್. n of a minus b ಇದೆ, n of b minus a ಇದೆ, n of a intersection b. ಮೂರು ವ್ಯಾಲ್ಯೂನು ಕೊಟ್ಬಿಟ್ಟಿದ್ದಾರೆ ಅಂಡ್ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಏನದ್ ಕಂಡೀಷನ್? n of a is 2 times n of b. ಓಹೋ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ಅಂದ್ರೆ ಸೆಟ್ ಎ ನಲ್ಲಿರೋ ಎಲಿಮೆಂಟ್ಸ್ ಎಷ್ಟಿದಾವೆ ಅಂದ್ರೆ ಸೆಟ್ ಬಿ ಗಿನ್ನ 2ರಷ್ಟು ಇದಾವೆ. ಓ, ಈಗ ಇದು ಕಂಡೀಷನ್ ಕೊಟ್ಟಿದ್ದಾನೆ. ಈಗ ನಾವು x ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಹೆಂಗ್ ಫೈಂಡ್ ಔಟ್ ಮಾಡೋದು? ನನಗೆ ಫಸ್ಟ್ ಏನ್ ಬೇಕು? n of a ಬೇಕು, n of b ಬೇಕು. ಫೈಂಡ್ ಔಟ್ ಮಾಡ್ಬಿಡೋಣ. ಕೊಟ್ಟಿರೋ ಡೇಟಾ ಯೂಸ್ ಮಾಡ್ಕೊಂಡೆ ಫೈಂಡ್ ಔಟ್ ಮಾಡ್ಬಿಡೋಣ. ನಾವು ಲಾಸ್ಟ್ ಸಮ್ಮಲ್ ಮಾಡಿದ್ವಿ n ಆಫ್ a ಮೈನಸ್ ಬಿ ಫಾರ್ಮುಲಾ ಏನು? n ಆಫ್ a ಮೈನಸ್ ಬಿ ಅಂದ್ರೆ n ಆಫ್ a ಮೈನಸ್ n ಆಫ್ a ಇಂಟರ್ಸೆಕ್ಷನ್ b. ಗೊತ್ತು ನಮ್ಗೆ ಫಾರ್ಮುಲಾ. ಇದನ್ನ ಯೂಸ್ ಮಾಡ್ಬಿಟ್ರೆ ನನ್ನ ಹತ್ರ n ಆಫ್ a ಮೈನಸ್ ಬಿ ಕೊಟ್ಬಿಟ್ಟಿದ್ದಾರೆ, n ಆಫ್ a ಇಂಟರ್ಸೆಕ್ಷನ್ b ಕೊಟ್ಬಿಟ್ಟಿದ್ದಾರೆ, n ಆಫ್ a ಸಿಕ್ಬಿಡುತ್ತೆ. ಸೊ ಮಾಡ್ಬಿಡೋಣ. ಹಾಗಾದ್ರೆ ಫಸ್ಟ್ n ಆಫ್ a ಮೈನಸ್ ಬಿ ಎಷ್ಟು 25 ಪ್ಲಸ್ x ಈಕ್ವಲ್ ಟು n ಆಫ್ a ಹಾಗೆ ಬರ್ಕೊಳ್ಳೋಣ. ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಮೈನಸ್ n ಆಫ್ a ಇಂಟರ್ಸೆಕ್ಷನ್ b ಎಷ್ಟು 2x. ಅರೆ ಹಾಗಾದ್ರೆ n ಆಫ್ a ಎಷ್ಟಾಗುತ್ತೆ? n ಆಫ್ a ಈ -2x ಈ ಕಡೆ ತಗೊಂಡ್ಬಿಡೋಣ, +2x ಆಗುತ್ತೆ. ಇಲ್ಲಿ ಆಲ್ರೆಡಿ ಒಂದು x ಇದೆ, x + 2x 3x ಆಗುತ್ತೆ. 3x plus 25. ಒಬ್ಬ n ಆಫ್ a ವ್ಯಾಲ್ಯೂ ಸಿಕ್ಬಿಡ್ತು. ಹಾಗಾದ್ರೆ n ಆಫ್ b ವ್ಯಾಲ್ಯೂ ಏನ್ ಬರುತ್ತೆ ನೋಡ್ಬಿಡೋಣ. ಸೇಮ್ n ಆಫ್ b ಮೈನಸ್ a ಫಾರ್ಮುಲಾ ಬರೆಯೋಣ. ಈಗ n ಆಫ್ b ಮೈನಸ್ a ಅಂದ್ರೆ n ಆಫ್ b ಮೈನಸ್ n ಆಫ್ a ಇಂಟರ್ಸೆಕ್ಷನ್ b. ಅರೆ n ಆಫ್ b ಮೈನಸ್ a ಗೊತ್ತು ನನಗೆ ಎಷ್ಟು 2x ಈಕ್ವಲ್ ಟು n ಆಫ್ b ಮೈನಸ್ n ಆಫ್ a ಇಂಟರ್ಸೆಕ್ಷನ್ b ಅದು ಗೊತ್ತು ಎಷ್ಟು 2x. ಹಾಗಾದ್ರೆ n ಆಫ್ b ಏನಾಗುತ್ತೆ -2x ಈ ಕಡೆ ಬಂದ್ರೆ +2x. ಓಹೋ, n ಆಫ್ ಬಿ ವ್ಯಾಲ್ಯೂ 4x ಆಗೋಯ್ತು. ನಾನೇನ್ ಫೈಂಡ್ ಔಟ್ ಮಾಡು? ಇಲ್ಲಿ ಕೊಟ್ಟಿರೋ ಕಂಡೀಷನ್ ಯೂಸ್ ಮಾಡೋಣ. ಈಗ n ಆಫ್ a ಗೊತ್ತು ನನಗೆ, n ಆಫ್ b ಗೊತ್ತು. ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ ಆ ಕಂಡೀಷನ್ಗೆ. ಏನ್ ಸಿಗುತ್ತೆ ನೋಡೋಣ. ಇಲ್ಲಿರೋದು n ಆಫ್ a is 2 times n ಆಫ್ b. n ಆಫ್ a is 2 times n ಆಫ್ b. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟ್ n ಆಫ್ a ಅಂದ್ರೆ ಏನು? n ಆಫ್ a ಕಂಡೀಷನ್ ಬರಿತೀನಿ. n ಆಫ್ a is equal to 2 times n ಆಫ್ b. ಸೊ ಹಾಗಾದ್ರೆ ನೋಡೋಣ. ಸೊ n ಆಫ್ a ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಣ. 25 ಪ್ಲಸ್ 3x ಈಕ್ವಲ್ ಟು 2 ಟೈಮ್ಸ್ n ಆಫ್ b ಎಷ್ಟು? n ಆಫ್ b 4x. ಓಕೆ, ಸೊ ಹಾಗಾದ್ರೆ ಎಷ್ಟಾಗುತ್ತೆ ಇದು 25 ಪ್ಲಸ್ 3x ಈಕ್ವಲ್ಸ್ ಟು 4 2s 8x. ಈಗ x ವ್ಯಾಲ್ಯೂ ಸಿಂಪಲ್ ಆಗಿ x ವ್ಯಾಲ್ಯೂ ಸಿಕ್ಬಿಡುತ್ತೆ. ಏನಿಲ್ಲ, ಪ್ಲಸ್ 3x ಆ ಕಡೆ ಕಳಿಸ್ಬಿಡೋಣ. ಸೊ 25 ಈಕ್ವಲ್ಸ್ ಪ್ಲಸ್ 3x ಆ ಕಡೆ ಹೋದ್ರೆ -3x, 8x ಮೈನಸ್ 3x 5x. ಹಾಗಾದ್ರೆ x ವ್ಯಾಲ್ಯೂ ಏನಾಗುತ್ತೆ 25/5. ಅರೆ x ವ್ಯಾಲ್ಯೂ ಇಸ್ 5. ಆನ್ಸರ್ ಸಿಕ್ಬಿಡ್ತು x ವ್ಯಾಲ್ಯೂ. ಸೊ ಯಾವ ಆಪ್ಷನ್? ಅರೆ ಬಿ ಆಪ್ಷನ್ ಇಸ್ ಕರೆಕ್ಟ್. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. If two sets have m and n elements, if total number of subsets of the first set, array total number of subsets of first set is 56. ಅಂದ್ರೆ ಇನ್ನು ನನ್ನ ಹತ್ರ ಎರಡು ಫೈನೈಟ್ ಸೆಟ್ ಇದಾವೆ. ಯಾವ್ದು a ಮತ್ತೆ b ನ ಎರಡು ಫೈನೈಟ್ ಸೆಟ್ ಅನ್ಕೋಬಿಡೋಣ. ಓಕೆನಾ? ಸೊ m two finite set have m and n elements. Array n of a number of elements the set a the number of element ಎಷ್ಟು m. ಅದೇ ತರ b set to number of element ಎಷ್ಟು n.
ಈಗ ದಿ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಫಸ್ಟ್ ಸೆಟ್ ಗೆ ಎಷ್ಟು ಸಬ್ಸೆಟ್ ಇದೆ 56 ಮೋರ್ ದ್ಯಾನ್ ದಟ್ ಆಫ್ ದಿಸ್ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಸೆಕೆಂಡ್ ಅರೆ ಫಸ್ಟ್ ಸೆಟ್ ಅಲ್ಲಿ ಎಷ್ಟು ಸಬ್ಸೆಟ್ ಇದೆ ಅಂದ್ರೆ ಸೆಕೆಂಡ್ ಸೆಟ್ ಗೆ ಸಬ್ಸೆಟ್ ಇರುತ್ತಲ್ಲ ಅದಕ್ಕಿಂತ 56 ಜಾಸ್ತಿ ಇದೆ. ಅಂದ್ರೆ ಫಸ್ಟ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಸೆಟ್ ಎ ಏನಾಗುತ್ತೆ ಫಾರ್ಮುಲಾ ನಾವು ನೋಡಿದ್ವಿ, ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಸೆಟ್ ಎ ಫಾರ್ಮುಲಾ ನಮಗೆ ಗೊತ್ತು, ಇಟ್ ಇಸ್ ನಥಿಂಗ್ ಬಟ್ 2 ಪವರ್ ಎನ್. 2 ಪವರ್ ಎನ್ ಅಂದ್ರೆ ಏನು? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎಷ್ಟಿದೆ? ಎಂ. ಹಾಗಾದ್ರೆ ಫಸ್ಟ್ ಸೆಟ್ ಅದು ಎಷ್ಟಾಗುತ್ತೆ? 2 ಪವರ್ ಎಂ. ಸೆಕೆಂಡ್ ಸೆಟ್ ಬಿ ಏನಾಗುತ್ತೆ? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಬಿ ಎಷ್ಟಾಗುತ್ತೆ? 2 ಪವರ್ ಎನ್. ಬಟ್ ಅವ್ರು ಕೊಟ್ಟಿರೋದೇನು? ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಫಸ್ಟ್ ಸೆಟ್ ಇಸ್ 56 ಮೋರ್ ದ್ಯಾನ್ ದಟ್ ಆಫ್ ಸೆಕೆಂಡ್ ಸೆಟ್. ಅರೆ ಫಸ್ಟ್ ಸೆಟ್ ಅಲ್ಲಿ ಎಷ್ಟಿರುತ್ತೆ ಅಂದ್ರೆ ಸೆಕೆಂಡ್ ಸೆಟ್ ಗಿನ 56 ಎಲಿಮೆಂಟ್ಸ್ ಜಾಸ್ತಿ ಇರುತ್ತೆ. ಸೊ ನಾನು ಬರ್ದಿದ್ದೀನಿ, ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಫಸ್ಟ್ ಸೆಟ್ ಇಸ್ 56 ಮೋರ್ ದ್ಯಾನ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಕೆಂಡ್ ಸೆಟ್. ಓಕೆ, ಈಗ ಬರ್ಕೊಂಡಿದ್ದೀನಿ, ಕಂಡೀಷನ್ ಬರ್ಕೊಂಡಿದ್ದೀನಿ. ಸೊ ನೋಡೋಣ ಹಾಗಾದ್ರೆ ಏನಾಗುತ್ತೆ. ಈಗ ಹೆಂಗ್ ಫೈಂಡ್ ಔಟ್ ಮಾಡೋದು? ಸೊ ನನಗೇನ್ ಫೈಂಡ್ ಔಟ್ ಮಾಡಬೇಕು? The values of m and n, array number of elements in set m and set b ನಲ್ಲಿ ಎಷ್ಟೆಷ್ಟು ಎಲಿಮೆಂಟ್ಸ್ ಇದಾವೆ ಫೈಂಡ್ ಔಟ್ ಮಾಡ್ಬೇಕು ನಾನು ಇವಾಗ. ಓಕೆ, ಸೊ ಹಾಗಾದ್ರೆ ಹೆಂಗ್ ಫೈಂಡ್ ಔಟ್ ಮಾಡೋದು? ಸಿಂಪಲ್, ನಾನು ಇಲ್ಲಿ 2 ಪವರ್ ಎನ್ ಇದೆ ಅಲ್ವಾ, ಅದನ್ನ ಈ ಕಡೆ ಕಳಿಸ್ಬಿಡ್ತೀನಿ. ಈ ಕಡೆ ಬಂದ್ರೆ ಏನಾಗುತ್ತದು? 2 ಪವರ್ ಎಂ ಮೈನಸ್ 2 ಪವರ್ ಎನ್ ಈಕ್ವಲ್ ಟು 56. ಓಕೆ, ಹೀಗೇನ್ ಮಾಡೋಣ? ಸಿಂಪಲ್, ನಾನು ಇದರಲ್ಲಿ 2 ಪವರ್ ಎನ್ ನ ಕಾಮನ್ ತೆಗೆದ್ಬಿಡ್ತೀನಿ. 2 ಪವರ್ ಎನ್ ನ ಕಾಮನ್ ತೆಗೆದ್ರೆ 2 ಪವರ್ ಎಂ ಬೈ 2 ಪವರ್ ಎನ್ ಮೈನಸ್ 1 ಈಕ್ವಲ್ ಟು 56. ಓಕೆ, ನಾನಿವಾಗ ಇದನ್ನ ಈ 56 ಇದೆಯಲ್ವಾ ಅದನ್ನ ಸಿಂಪಲ್ ಆಗಿ ಬರ್ಕೊಳ್ತೀನಿ. ಹೇಗೆ ಅಂದ್ರೆ ನೋಡೋಣ. 2 ಪವರ್ ಎನ್ ಹಾಗೆ ಇರಲಿ, ಇಲ್ಲಿ 2 ಪವರ್ ಎಂ ಬೈ 2 ಪವರ್ ಎನ್ ಇದೆ ಅಲ್ವಾ ಅದನ್ನ 2 ಪವರ್ ಎಂ ಮೈನಸ್ ಎನ್ ಅಂತ ಬರೀಬಹುದು. ಈ ಕೆಳಗಡೆ ಇರೋ 2 ಪವರ್ ಎನ್ ಮೇಲೆ ಹೋದ್ರೆ 2 ಪವರ್ ಮೈನಸ್ ಎನ್ ಆಗುತ್ತೆ. ಸೊ ಎ ಪವರ್ ಎಂ ಇಂಟು ಎ ಪವರ್ ಎನ್ ನಮಗೆ ಗೊತ್ತು, ಅದ್ರ ರಿಸಲ್ಟ್ ಏನಾಗುತ್ತೆ? ಎ ಪವರ್ ಎಂ ಪ್ಲಸ್ ಎನ್. ಎ ಪವರ್ ಎಂ ಎ ಪವರ್ ಮೈನಸ್ ಎನ್ ಇದ್ರೆ ಎ ಪವರ್ ಎಂ ಮೈನಸ್ ಎನ್. ಅದೇ ತರ ಇಲ್ಲಿ 2 ಪವರ್ ಎಂ ಮೈನಸ್ ಎನ್ ಮೈನಸ್ 1 ಈಕ್ವಲ್ ಟು ಈ 56 ನ ನಾನು 2 ಕ್ಯೂಬ್ ಇಂಟು 7 ಅಂತ ಬರೀತೀನಿ. 2 ಕ್ಯೂಬ್ ಎಷ್ಟು? 8 7 8 7 56 ಗೊತ್ತು ನನಗೆ 56 ಸಿಗುತ್ತೆ. ಸೊ 56 ಆ ತರನು ಬರೀಬಹುದು. ಯಾಕೆ ಬರ್ಕೊಂಡೆ ಅಂದ್ರೆ ಇಲ್ಲಿ ನೋಡೋಣ. 2 ಪವರ್ ಎನ್ 2 ಕ್ಯೂಬ್, ಅರೇ ಅದು ನೋಡಕ್ ಒಂದೇ ತರ ಇದೆ. 2 ಪವರ್ ಎಂ ಮೈನಸ್ ಎನ್ ಮೈನಸ್ 1 ಇಂಟು 7 ಅದನ್ನ ನೋಡೋಣ ಫಸ್ಟ್. ಈಗ ಇವೆರಡು ಕ್ವಾಂಟಿಟಿ ಅಂದ್ರೆ ಎರಡು ಈ ಕಡೆ ಇರೋದು ಮತ್ತೆ ಈ ಕಡೆ ಇರೋದು ಈಕ್ವಲ್, ಹಂಗಂದ್ಮೇಲೆ ಇದು ಮತ್ತೆ ಇದು ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಸೊ ಈಕ್ವಲ್ ಮಾಡ್ಕೋಣ. ಸೊ 2 ಪವರ್ ಎನ್ ಈಕ್ವಲ್ ಟು 2 ಪವರ್ 3 ಅನ್ಕೊಳ್ಳೋಣ. ಎರಡಕ್ಕೂ ಬೇಸ್ ಸೇಮ್, ಸೊ ಪವರ್ ಏನಾಗಿರುತ್ತೆ? ಈಕ್ವಲ್ ಇರುತ್ತೆ. ಸೊ ಬರದ್ ಬಿಡೋಣ, ಎನ್ ಈಕ್ವಲ್ಸ್ ಟು 3. ಓಹೋ, ಎನ್ ವ್ಯಾಲ್ಯೂ ಸಿಕ್ಬಿಡ್ತು. ಎಂ ನೋಡೋಣ, ಅಂದ್ರೆ ಇನ್ನೊಂದು ಇದೆಯಲ್ವಾ, ಇನ್ನೊಂದು ಉಳಿದಿದೆ ಅಲ್ವಾ, ಈಗ ಅದನ್ನ ಈಕ್ವೇಟ್ ಮಾಡ್ಕೊಳ್ಳೋಣ. 2 ಪವರ್ ಎಂ ಮೈನಸ್ ಎನ್ ಮೈನಸ್ 1 ಈಕ್ವಲ್ ಟು 7. ಮೈನಸ್ 1 ಆ ಕಡೆ ಹೋದ್ರೆ ಪ್ಲಸ್ 1. ಸೊ 7 ಪ್ಲಸ್ 1 ಎಷ್ಟಾಗುತ್ತೆ? 8. 2 ಪವರ್ ಎಂ ಮೈನಸ್ 1 ಇಸ್ 8. 8 ನ ಏನಂತ ಬರೀಬಹುದು? 2 ಕ್ಯೂಬ್. ಓಕೆ, ಮತ್ತೆ ಎರಡಕ್ಕೂ 2 ಬೇಸ್ ಸೇಮ್, ಪವರ್ ನ ಈಕ್ವಲ್ ಮಾಡ್ಕೊಳ್ಳೋಣ. ಪವರ್ ಈಕ್ವಲ್ ಮಾಡ್ಕೊಂಡ್ರೆ ಎಂ ಮೈನಸ್ ಎನ್ ಈಕ್ವಲ್ ಟು 3. ಅರ್ರೆ ನನ್ಗೆ ಎನ್ ವ್ಯಾಲ್ಯೂ ಗೊತ್ತು, ಎನ್ ಎಷ್ಟು? 3. ಅಲ್ಲಿ ಬರದ್ ಬಿಡೋಣ. ಎಂ ಮೈನಸ್ 3 ಇಸ್ ಈಕ್ವಲ್ ಟು 3. ಮೈನಸ್ 3 ಆ ಕಡೆ ಕಳಿಸಿದ್ರೆ ಪ್ಲಸ್ 3. ಸೊ ಎಂ ಎಷ್ಟಾಯ್ತು? ಎಂ ಇಸ್ ಆಲ್ಸೋ ಈಕ್ವಲ್ ಟು 6. ಓಹೋ, ಎಂ ವ್ಯಾಲ್ಯೂನ ಸಿಕ್ಬಿಡ್ತು. ಹಾಗಾದ್ರೆ ಎಂ ಕಾಮ ಎನ್ ಏನಾಗುತ್ತೆ? ಎಂ ಎನ್ ಏನಾಗುತ್ತೆ? ಅದು ಎಂ 6 ಎನ್ 3. ಸೊ 6,3 ಇಲ್ಲಿದೆ. ಅರ್ರೆ ಸೆಕೆಂಡ್ ಆಪ್ಷನ್ ಗೊತ್ತಾಯ್ತಾ? ಸಿಂಪಲ್ ಸಮ್. ಸೊ ನೆಕ್ಸ್ಟ್ ಸಮ್ ನೋಡೋಣ. In a certain city, 65% of people watch the news on TV. ಅರೆ 65% ಜನ ಟಿವಿ ನಲ್ಲಿ ನ್ಯೂಸ್ ನೋಡ್ತಾರೆ. ಅದೇ ತರ 40% read a newspaper. ಇನ್ನು 40% ಜನ ಏನ್ ಮಾಡ್ತಾರೆ? ನ್ಯೂಸ್ ಪೇಪರ್ ಓದ್ತಾರೆ. And 25% read a newspaper and watch news on TV. ಅರೆ 25% ಜನ ಎರಡೂ ಮಾಡ್ತಾರೆ, ಟಿವಿನಲ್ಲೂ ನ್ಯೂಸ್ ನೋಡ್ತಾರೆ, ನ್ಯೂಸ್ ಪೇಪರ್ನು ಓದ್ತಾರೆ. Then the percentage of people who neither watch news on TV not read a newspaper. ಅರೆ ಎರಡೂ ಮಾಡದೇ ಇರೋರು ಎಷ್ಟು ಜನ ಅಂತ ಫೈಂಡ್ ಔಟ್ ಮಾಡ್ಬೇಕು. ಹೆಂಗ್ ಫೈಂಡ್ ಔಟ್ ಮಾಡೋದು? ಸಿಂಪಲ್, ಎರಡೂ ಮಾಡದೇ ಇರೋರು ನೈದರ್ ನಾರ್ ಅಂತ ಬಂದ್ರೆ ಮುಗೀತು. ಅದೇನಾಗುತ್ತೆ? ಎನ್ ಆಫ್ ಟಿವಿ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್
ನ್ಯೂಸ್ ಪೇಪರ್ ಕಾಂಪ್ಲಿಮೆಂಟ್. ಅರೆ ಸಿಂಪಲ್. ಇದನ್ನ ನಾವು ಯಾವ ತರ ಬರೀಬಹುದು? ಎನ್ ಆಫ್ ಟಿವಿ ಯೂನಿಯನ್ ನ್ಯೂಸ್ ಪೇಪರ್ ಹೋಲ್ ಕಾಂಪ್ಲಿಮೆಂಟ್ ಬೈ ಯೂಸಿಂಗ್ ಡಿ ಮಾರ್ಗನ್ಸ್ ಲಾ. ಇದನ್ನ ಏನಂತ ಬರೀಬಹುದು? ಎನ್ ಆಫ್ ಟಿವಿ ಎನ್ ಆಫ್ ಯು ಮೈನಸ್ ಎನ್ ಆಫ್ ಟಿವಿ ಯೂನಿಯನ್ ನ್ಯೂಸ್ ಪೇಪರ್ ಬರಿಬಹುದಾ? ಎನ್ ಆಫ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್, ಎನ್ ಆಫ್ ಯು ಮೈನಸ್ ಎನ್ ಆಫ್ ಎ ಯೂನಿಯನ್ ಬಿ. ಅರೆ ಈಗ ಎ ಯೂನಿಯನ್ ಬಿ ಫೈಂಡ್ ಔಟ್ ಮಾಡ್ಬಿಡೋಣ. ಅಂದ್ರೆ ಎನ್ ಆಫ್ ಟಿವಿ ಯೂನಿಯನ್ ನ್ಯೂಸ್ ಪೇಪರ್ ಫೈಂಡ್ ಔಟ್ ಮಾಡ್ಬಿಡೋಣ. ಎನ್ ಆಫ್ ಟಿವಿ ಯೂನಿಯನ್ ನ್ಯೂಸ್ ಪೇಪರ್ ಏನಾಗುತ್ತೆ? ಅರೆ ಎನ್ ಆಫ್ ಎ ಯೂನಿಯನ್ ಬಿ ಫಾರ್ಮುಲಾ ಗೊತ್ತು, ಅಪ್ಲೈ ಮಾಡ್ಬಿಡೋಣ. ಎನ್ ಆಫ್ ಟಿವಿ ಪ್ಲಸ್ ಎನ್ ಆಫ್ ನ್ಯೂಸ್ ಪೇಪರ್ ಮೈನಸ್ ಎನ್ ಆಫ್ ಟಿವಿ ಇಂಟರ್ಸೆಕ್ಷನ್ ನ್ಯೂಸ್ ಪೇಪರ್. ಈಗ ಎನ್ ಆಫ್ ಟಿವಿ ಎಷ್ಟು ಪರ್ಸೆಂಟ್ ಜನ ಟಿವಿ ನೋಡ್ತಾರೆ? 65% ಗೊತ್ತು. ಪ್ಲಸ್ ಎನ್ ಆಫ್ ನ್ಯೂಸ್ ಪೇಪರ್ ನೋಡೋರು ಎಷ್ಟು ಜನ? 40% ಗೊತ್ತು. ಮೈನಸ್ ಎನ್ ಆಫ್ ಟಿವಿ ಎರಡೂ ಮಾಡೋರು ಎಷ್ಟು ಜನ? 25%. ಸೊ ಬರ್ದ್ಬೇಡ, ಪರ್ಸೆಂಟೇಜ್ ಅಲ್ಲಿ ಇದೆ ಎಲ್ಲ, ಸೊ ಹಾಗೆ ಪರ್ಸೆಂಟೇಜ್ ಎಲ್ಲ ಇಟ್ಕೊಳ್ಳೋಣ, ಏನು ತೊಂದರೆ ಆಗಲ್ಲ. ಸೊ 25%. ಓಕೆ, ಈಗ ನೋಡೋಣ ಹಾಗಾದ್ರೆ ಟೋಟಲ್ ಎಷ್ಟಾಗುತ್ತೆ? 40% ಅಲ್ಲಿ 25% ತೆಗೆದ್ಬಿಟ್ರೆ ನಾನು ಎಷ್ಟಾಗುತ್ತೆ? 40ರಲ್ಲಿ 25% ತೆಗೆದ್ಬಿಟ್ರೆ ಎಷ್ಟಾಗುತ್ತೆ? ಇನ್ನ 15% ಉಳಿಯುತ್ತೆ. ಸೊ 15 ಪ್ಲಸ್ 65 80% ಆಗುತ್ತೆ. ಓಕೆ, ಸೊ ಎನ್ ಆಫ್ ಟಿವಿ ಯೂನಿಯನ್ ನ್ಯೂಸ್ ಪೇಪರ್ ಎಷ್ಟಾಯ್ತು? 80% ಆಯ್ತು. ಈಗ ಇದನ್ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. ಸೊ ಏನಾಗುತ್ತೆ ನೋಡೋಣ. ಸೊ ಎನ್ ಆಫ್ ಯು ಅಂದ್ರೆ ಎಷ್ಟು? ಎನ್ ಆಫ್ ಯು ಟೋಟಲ್ ಪರ್ಸೆಂಟೇಜ್ ಎಷ್ಟು? 100% ಅನ್ಕೋಣ. ಸೊ ಇದು 100% ಮೈನಸ್ ಎಷ್ಟು ಸಿಕ್ಕಿದೆ ನನಗಿಲ್ಲಿ? ಎನ್ ಆಫ್ ಟಿವಿ ಯೂನಿಯನ್ ನ್ಯೂಸ್ ಪೇಪರ್ 20%. ಸೊ 100 ಮೈನಸ್ 20% ಎಷ್ಟಾಗುತ್ತೆ? 80%. ಅರೆ 80% ಎಲ್ಲಿದೆ? ಅಯ್ಯೋ, ಇಲ್ಲಿ 80% ಸಿಕ್ಕಿದೆ, ನಾನು 20% ಬರ್ಬಿಟ್ಟಿದ್ದೀನಿ. 80% ಇದು. ಸೊ 100 ಮೈನಸ್ 80% ಎಷ್ಟಾಗುತ್ತೆ? 100 ಮೈನಸ್ 80% 20%. 20%. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಾ? ಸೊ ನೆಕ್ಸ್ಟ್, ರೈಟ್ ದಿ ಸೆಟ್ ಬಿಲ್ಡರ್ ಫಾರ್ಮ್ ಆಫ್ ಸೆಟ್ ಎ ನಲ್ಲಿ ಎರಡೇ ಎಲಿಮೆಂಟ್ಸ್ ಇರೋದು. ಅದು ಯಾವ ಫಾರ್ಮ್ ಅಲ್ಲಿ ಇದೆ? ರೋಸ್ಟರ್ ಫಾರ್ಮ್ ಅಲ್ಲಿ ಇದೆ. ಸೊ ಅದನ್ನ ಈಗ ಸೆಟ್ ಬಿಲ್ಡರ್ ಫಾರ್ಮ್ ಗೆ ಬರಿಬೇಕು ನಾವು. ಸೊ ಎ ಸೆಟ್ ಎ ಏನಿದೆ? -1 ಎರಡೇ ಎಲಿಮೆಂಟ್ ಇರೋದು. ಸೊ ಇಲ್ಲಿ ಅದ್ರದ್ದು ಸೆಟ್ ಬಿಲ್ಡರ್ ಫಾರ್ಮ್ ಇವು 4ರಲ್ಲಿ ಯಾವುದು ಅಂತ ಚೂಸ್ ಮಾಡಬೇಕು. ಸೊ ನೋಡೋಣ ಈಗ. x such that x is an integer. ಅರೆ ಇಂಟೀಜರ್ ಆಗುತ್ತೆ. -1 + 1 ಇಂಟೀಜರ್. ಬಟ್ ಇಂಟೀಜರ್ಸ್ ಅಂದ್ರೆ ಎಷ್ಟಿರುತ್ತೆ? ಇನ್ಫೈನೈಟ್ ನಂಬರ್ ಆಫ್ ಇಂಟೀಜರ್ಸ್ ಇರುತ್ತೆ. 1 2 3 4 5 ಅಪ್ ಟು ಇನ್ಫಿನಿಟಿ. 0 -1 -2 -3 ಅಪ್ ಟು -ಇನ್ಫಿನಿಟಿ. ಅರೆ ಎಷ್ಟೊಂದು ಎಲಿಮೆಂಟ್ಸ್ ಇರುತ್ತೆ. ಬಟ್ ಇಲ್ಲಿರೋದು ಎರಡೇ ಎಲಿಮೆಂಟ್ಸ್. ಹಾಗಾದ್ರೆ ಫಸ್ಟ್ ಆಪ್ಷನ್ ಆಗಲ್ಲ, ಬಿಟ್ಬೇಡ. ಸೆಕೆಂಡ್ ಆಪ್ಷನ್ ಬರೋಣ. x is the root of the equation x square minus 2 equal to 0. ಓಹೋ, ರೂಟ್ ಹೆಂಗ್ ಫೈಂಡ್ ಔಟ್ ಮಾಡೋದು? x square minus 2 equal to 0 ಇದೆ. -2 ಆ ಕಡೆ ಕಳಿಸ್ಬಿಡೋಣ. x square equal to 2. ಹಾಗಾದ್ರೆ x ವ್ಯಾಲ್ಯೂ ಏನಾಗುತ್ತೆ? x ವ್ಯಾಲ್ಯೂ √2. ಅರೆ √2 x ವ್ಯಾಲ್ಯೂ ಆ ಸೆಟ್ ಅಲ್ಲೇ ಇಲ್ಲ, √2. ಹಾಗಾದ್ರೆ ಅದು ಅಲ್ಲ, ಬಿಡೋಣ. ನೆಕ್ಸ್ಟ್, x is a real number. ಅರೆ ರಿಯಲ್ ನಂಬರ್ ಸೆಟ್ ಅಂದ್ರೆ ಅದು ಅಷ್ಟೇ -ಇನ್ಫಿನಿಟಿ ಟು +ಇನ್ಫಿನಿಟಿ ಎಷ್ಟೊಂದು ಎಲಿಮೆಂಟ್ಸ್ ಇರುತ್ತೆ. ಅಲ್ಲಿ ಇಲ್ಲಿ ಸೆಟ್ ಅಲ್ಲಿ ಇರೋದು ಎರಡೇ ಎಲಿಮೆಂಟ್, ಅದು ಚಾನ್ಸ್ ಇಲ್ಲ. ಸೊ ಹಾಗಾದ್ರೆ ಉಳಿದಿರೋದು ಫೋರ್ತ್ ಆಪ್ಷನ್. ಅದು ಕರೆಕ್ಟಾ? ನೋಡೋಣ, ಸಾಲ್ವ್ ಮಾಡೋಣ. x² -1 equal to 0. ಸೊ ಹಾಗಾದ್ರೆ x² equal to 1. ಸೊ x ಏನಾಗುತ್ತೆ? √1 ಮೀನ್ಸ್ x is equal to +or-1. ಹೌದಾ? ಸೊ x is equal to +or-1. ಹಾಗಾದ್ರೆ ಒಂದು ಎಲಿಮೆಂಟು +1, ಇನ್ನೊಂದು ಎಲಿಮೆಂಟು -1. ಅರೆ ಸೆಟ್ ಎ ಸಿಗುತ್ತೆ. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್? ಫೋರ್ತ್ ಆಪ್ಷನ್ ಕರೆಕ್ಟ್. ಗೊತ್ತಾಯ್ತಾ? ಸೊ ಸಿಂಪಲ್ ಸಮ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿಂದ ನಿಮ್ಮ KCET ಎಕ್ಸಾಮ್ ಅಲ್ಲಿ ಬಂದಿದ್ದ ಕ್ವಶನ್ಸ್ ಯಾವ್ದು ನೋಡೋಣ. KCET ಎಕ್ಸಾಮ್ ಅಲ್ಲಿ ಯಾವ ಕ್ವಶನ್ಸ್ ಬಂದಿತ್ತು ನೋಡ್ಬಿಡೋಣ. ಆಲ್ರೆಡಿ ಎಲ್ಲಾ ತರ ಕ್ವಶನ್ಸ್ ಸಾಲ್ವ್ ಮಾಡಿದೀವಿ. ಸೊ ಈಗ ನೋಡೋಣ. 2019 ಕ್ವಶನ್ ಇದು. ಸೊ ಏನಿದೆ ನೋಡೋಣ. ಇಫ್ ಯು ಇಸ್ ದಿ ಯೂನಿವರ್ಸಲ್ ಸೆಟ್ ವಿತ್ 100 ಎಲಿಮೆಂಟ್ಸ್. ಅರೆ ಯು ಅನ್ನೋದು ಯೂನಿವರ್ಸಲ್ ಸೆಟ್. ಅದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ? 100 ಎಲಿಮೆಂಟ್ಸ್ ಇದಾವೆ. A and B are the two sets such that n of A number of elements. set A ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? n of A ಎಷ್ಟು? 50. n of B ಎಷ್ಟಿದೆ? n of B 60. ಸೊ ಈಗ n of A and B. ಓಕೆ, n of A and B ಕೊಟ್ಟಿದ್ದಾರೆ. A and B
ಆ್ಯಂಡ್ ಬಿ ಅಂದ್ರೆ ಏನು ನಾವು ಡಿಸ್ಕಸ್ ಮಾಡಿದೀವಿ. ಆ್ಯಂಡ್ ಅಂತ ಬಂತು ಅಂದ್ರೆ ಮುಗೀತು. ಆ್ಯಂಡ್ ಅಂದ್ರೆ ಏನು ಇಂಟರ್ಸೆಕ್ಷನ್. ಸೊ ಬರ್ದ್ ಬಿಡೋಣ ಡೈರೆಕ್ಟ್ ಆಗಿ. ಇಂಟರ್ಸೆಕ್ಷನ್ ಎಷ್ಟು 20. ಸೊ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು, ಅವನೇನ್ ಫೈಂಡ್ ಔಟ್ ಮಾಡಕ್ ಕೊಟ್ಟಿದ್ದಾರೆ, ಎನ್ ಆಫ್ ಎ ಕಾಂಪ್ಲಿಮೆಂಟ್ ಅಂಡ್ ಬಿ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಬೇಕು. ಅರ್ರೆ ಮತ್ತೆ ಡಿ ಮಾರ್ಗನ್ಸ್ ಲಾ ಯೂಸ್ ಮಾಡಿಬಿಡೋಣ. ಸೊ ನೋಡೋಣ, ಎನ್ ಆಫ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ನ ನಾವು ಎನ್ ಆಫ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಅಂತ ಬರೀಬಹುದು. ಸೊ ಹಾಗಾದ್ರೆ ಇದು ಫಾರ್ಮುಲಾ ಏನಾಗುತ್ತೆ, ಎನ್ ಆಫ್ ಯು ಮೈನಸ್ ಎನ್ ಆಫ್ ಎ ಯೂನಿಯನ್ ಬಿ ಆಗುತ್ತೆ. ಹೌದಲ್ವಾ? ಹಾಗಾದ್ರೆ ಎನ್ ಆಫ್ ಯು ನನ್ನ ಹತ್ರ ಇದೆ, ಎನ್ ಆಫ್ ಎ ಯೂನಿಯನ್ ಬಿ ಇಲ್ಲ. ಅರ್ರೆ ಎನ್ ಆಫ್ ಎ ಯೂನಿಯನ್ ಬಿ ಫೈಂಡ್ ಔಟ್ ಮಾಡೋಣ. ಈಗ ಹೆಂಗ್ ಫೈಂಡ್ ಔಟ್ ಮಾಡೋದು, ಎನ್ ಆಫ್ ಎ ಯೂನಿಯನ್ ಬಿ ಫಾರ್ಮುಲಾ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ಎನ್ ಆಫ್ ಎ ಎಷ್ಟು, ಎನ್ ಆಫ್ ಎ ಬಂದು 50 ಪ್ಲಸ್ ಎನ್ ಆಫ್ ಬಿ ಎಷ್ಟು 60 ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟು 20. ಅರ್ರೆ 50 ಪ್ಲಸ್ 60 110 ಮೈನಸ್ 20 ಅಂದ್ರೆ ಎಷ್ಟು ಬರುತ್ತೆ, 90 ಬರುತ್ತೆ. ಎನ್ ಆಫ್ ಎ ಯೂನಿಯನ್ ಬಿ ಎಷ್ಟಿತ್ತು 90. ಸೊ ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. ಸೊ ಎನ್ ಆಫ್ ಎ ಯೂನಿಯನ್ ಬಿ ಗೊತ್ತಾಯ್ತು, ಎನ್ ಆಫ್ ಯುನು ಇದೆ, ಎನ್ ಆಫ್ ಯು ಎಷ್ಟು 100 ಮೈನಸ್ ಎನ್ ಆಫ್ ಎ ಯೂನಿಯನ್ ಬಿ ಎಷ್ಟು 90. ಹಾಗಾದ್ರೆ 100 ಮೈನಸ್ 90 ಎಷ್ಟು 10. ಓಕೆ, ಎನ್ ಆಫ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಎಷ್ಟು ಬಂತು 10. ಅರೆ ಎಷ್ಟು ಸಿಂಪಲ್ ಕ್ವಶನ್, 1 ಮಾರ್ಕ್ 1 ಮಿನಿಟ್ ಒಳಗೆ ಸಾಲ್ವ್ ಆಗೋಯ್ತು. ಹೌದಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಯಾವ್ದಿತ್ತು, ಓಕೆ 2014 ಅಲ್ಲಿ ಒಂದು ಕ್ವಶನ್ ಇದೆ. ಹೇಗಿದೆ ನೋಡೋಣ. ಇನ್ ಎ ಕ್ಲಾಸ್ ಆಫ್ 62 ಸ್ಟೂಡೆಂಟ್ಸ್, 60 ಜನ ಇದ್ದಾರೆ. 25 ಸ್ಟೂಡೆಂಟ್ಸ್ ಪ್ಲೇ ಕ್ರಿಕೆಟ್, ಅದರಲ್ಲಿ 25 ಜನ ಕ್ರಿಕೆಟ್ ಆಡ್ತಾರೆ. 20 ಸ್ಟೂಡೆಂಟ್ಸ್ ಪ್ಲೇ ಟೆನ್ನಿಸ್, 20 ಜನ ಟೆನ್ನಿಸ್ ಆಡ್ತಾರೆ. ಅಂಡ್ 10 ಸ್ಟೂಡೆಂಟ್ಸ್ ಪ್ಲೇ ಬೋತ್ ದಿ ಗೇಮ್ಸ್, ಅರೆ 10 ಜನ ಎರಡನ್ನೂ ಆಡ್ತಾರೆ. ದೆನ್ ದಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪ್ಲೇ ನೈದರ್, ಅರೆ ಎರಡನ್ನೂ ಆಡದೇ ಇರೋರು ಎಷ್ಟು ಜನ ಅಂತ ಫೈಂಡ್ ಔಟ್ ಮಾಡಬೇಕು. ಎಷ್ಟೊಂದು ಕ್ವಶನ್ ಇಲ್ಲೆಲ್ಲ ಯಾವ್ದ್ರ ಮೇಲೆ ಇದೆ, ಎರಡೂ ಆಡದೇ ಇರೋರು, ನೈದರ್ ನಾರ್ ಮೇಲೆ ಇದೆ. ಸೊ ನೋಡೋಣ, ಅಗೈನ್ ಮತ್ತೆ ಯಾವುದು ಪ್ರೀವಿಯಸ್ ಸಮ್ ತರನೇ, ಹಿಂದಿನ ಸಮ್ ತರನೇ ಡಿ ಮಾರ್ಗನ್ಸ್ ಲ ಯೂಸ್ ಮಾಡಬೇಕು. ಸೊ ಮಾಡ್ಬಿಡೋಣ. ನಾನೇನ್ ಫೈಂಡ್ ಔಟ್ ಮಾಡಬೇಕು, ಎರಡು ಆಡದೇ ಇರೋರು ಅಂದ್ರೆ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಟಿ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಬೇಕು. ಮತ್ತೆ ಡಿ ಮಾರ್ಗನ್ಸ್ ಲಾ ಅಪ್ಲೈ ಮಾಡಿ ನೋಡೋಣ. ಇದನ್ನ ಏನಂತ ಬರೀಬಹುದು, ಫಸ್ಟ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಟಿ, ಎನ್ ಆಫ್ ಸಿ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಟಿ ಕಾಂಪ್ಲಿಮೆಂಟ್ ನ ಎನ್ ಆಫ್ ಸಿ ಯೂನಿಯನ್ ಟಿ ಹೋಲ್ ಕಾಂಪ್ಲಿಮೆಂಟ್ ಬರೀಬಹುದು. ಎನ್ ಆಫ್ ಸಿ ಯೂನಿಯನ್ ಟಿ ಹೋಲ್ ಕಾಂಪ್ಲಿಮೆಂಟ್ ಅರೆ ಫಾರ್ಮುಲಾ ಗೊತ್ತು ನನಗೆ, ಏನು ಎನ್ ಆಫ್ ಯು ಮೈನಸ್ ಎನ್ ಆಫ್ ಸಿ ಯೂನಿಯನ್ ಟಿ. ಸೊ ಫಸ್ಟ್ ಏನೇನ್ ಕೊಟ್ಟಿದ್ದಾರೆ ಡೇಟಾ ಬರ್ಕೊಬಿಡೋಣ. ಫಸ್ಟ್ ಏನಿದೆ, 25 ಸ್ಟೂಡೆಂಟ್ಸ್ ಪ್ಲೇ ಕ್ರಿಕೆಟ್. ಸೊ ಕ್ರಿಕೆಟ್ ಆಡೋರು ಎಷ್ಟು ಜನ 25. ನೆಕ್ಸ್ಟ್ ಎನ್ ಆಫ್ ಟೆನ್ನಿಸ್ ಆಡೋರು ಎಷ್ಟು ಜನ 20. ನೆಕ್ಸ್ಟ್ ಎರಡನ್ನೂ ಆಡೋರು ಎಷ್ಟು ಜನ, ಸಿ ಇಂಟರ್ಸೆಕ್ಷನ್ ಟಿ ಎಷ್ಟು ಬರುತ್ತೆ 10. ಓಕೆ, ಸೊ ಇಷ್ಟಿದೆ ನನ್ನ ಹತ್ರ. ಎರಡನ್ನೂ ಆಡೋರು ಎಷ್ಟು ಜನ ಇದ್ದಾರೆ 10. ಸೊ ಓಕೆ, ನಾವು ಈಗ ಸಿ ಯೂನಿಯನ್ ಟಿ ಇಲ್ಲ ನನ್ನ ಹತ್ರ. ಸೊ ಸಿ ಯೂನಿಯನ್ ಟಿ ಫೈಂಡ್ ಔಟ್ ಮಾಡ್ಬಿಡೋಣ. ಫಸ್ಟ್ ಸಿ ಯೂನಿಯನ್ ಟಿ ಏನ್ ಬರುತ್ತೆ ನೋಡೋಣ. ಸೊ ಎನ್ ಆಫ್ ಸಿ ಯೂನಿಯನ್ ಟಿ ಏನ್ ಬರುತ್ತೆ ನೋಡ್ಬೇಡ. ಫಾರ್ಮುಲಾ ಎನ್ ಆಫ್ ಸಿ ಪ್ಲಸ್ ಎನ್ ಆಫ್ ಟಿ ಮೈನಸ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಟಿ. ಸೊ ಎನ್ ಆಫ್ ಸಿ ಅರೆ ಎನ್ ಆಫ್ ಸಿ 25 ಪ್ಲಸ್ ಎನ್ ಆಫ್ ಟಿ 20 ಮೈನಸ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಟಿ 10. ಹಾಗಾದ್ರೆ ಎಷ್ಟು ಬರುತ್ತೆ 35 ಬರುತ್ತೆ. ಎನ್ ಆಫ್ ಸಿ ಯೂನಿಯನ್ ಟಿ ಎಷ್ಟು ಬಂತು 35. ಎನ್ ಆಫ್ ಸಿ ಯೂನಿಯನ್ ಟಿ ವ್ಯಾಲ್ಯೂ ಸಿಕ್ಬಿಡ್ತು. ಈಗ ತಗೊಂಡೋಗಿ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ, ಫಸ್ಟ್ ಎನ್ ಆಫ್ ಯು ಎಷ್ಟಿತ್ತು, ಎನ್ ಆಫ್ ಯು ಬಂದು 60. ಅಂದ್ರೆ ಟೋಟಲ್ ಎಷ್ಟು ಜನ ಸ್ಟೂಡೆಂಟ್ಸ್ ಇದಾರೆ ನನ್ನ ಹತ್ರ, ಟೋಟಲ್ ಎಷ್ಟು ಜನ ಸ್ಟೂಡೆಂಟ್ಸ್ ಇದಾರೆ ನನ್ನ ಹತ್ರ ಇರೋದು 60 ಜನ. ಸೊ ಎನ್ ಆಫ್ ಯು ಬಂದೆಷ್ಟು 60 ಮೈನಸ್ ಎನ್ ಆಫ್ ಸಿ ಯೂನಿಯನ್ ಟಿ ಇಲ್ಲಿ ಬಂತು ಎಷ್ಟು 35. ಹಾಗಾದ್ರೆ 60 ಮೈನಸ್ 35 25 25. ಅರೆ 25 ಎಲ್ಲಿದೆ, ಆಪ್ಷನ್ ಸಿ. ಮುಗ್ದೋಯ್ತು. ಎಷ್ಟು ಸಿಂಪಲ್ ಕ್ವಶನ್, ತುಂಬಾ ತೀರಾ ಸಿಂಪಲ್ ಆಗಿದೆ. ಈಸಿಯಾಗಿ 1 ಮಾರ್ಕ್ ಸಿಕ್ಬಿಡುತ್ತೆ. ಗೊತ್ತಾಯ್ತಾ? ಸೊ ಇಷ್ಟು ಸೆಟ್ಸ್ ಮೇಲೆ ಕ್ವಶನ್ಸ್ ಆಲ್ಮೋಸ್ಟ್ ಎಲ್ಲ ತರನು ಮಾಡಿದೀವಿ ಅನ್ಕೊಳ್ತೀವಿ. ಸೊ ಮಿಕ್ಕಿರೋದು ಹಾಗಾದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಸೆಟ್ಸ್ ಇಷ್ಟು ಸಾಕು. ನೆಕ್ಸ್ಟ್ ಚಾಪ್ಟರ್ ರಿಲೇಷನ್ ಅಂಡ್ ಫಂಕ್ಷನ್ಸ್ ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.